ಗಣಪತಿಪತ್ರಿಯೇ ಜಗತಾ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಒಡಮೂಡುತ್ತಾ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಹಿಂದೂ ಸಮಾಜ ಬಂಧುಗಳೇ, ನನಗೆ ಇವತ್ತಿನ ಕಾರ್ಯಕ್ರಮ ಬಹುಶಃ ನನ್ನ ಜೀವನದಲ್ಲೇ ಮರೆಯಲಾಗದಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಕಾರಣ ಏನು ಕೇಳಿದ್ರೆ, ಇಲ್ಲಿ ಸೇರಿರುವಂತಹ ಇಷ್ಟು ಜನ ರಾಜಸ್ಥಾನದ ನಮ್ಮ ತಾಯಿಯಂದಿರು, ಅವರು ಆ ಮೆರವಣಿಗೆಯಲ್ಲಿ ಸಾಗಿ ಬಂದಂತಹ ರೀತಿ. ಒಂದು ಕಡೆಯಲ್ಲಿ ವಾಜಪೇಯಿ ಅವರು ಒಂದು ಕವನದಲ್ಲಿ ಉಲ್ಲೇಖ ಮಾಡುತ್ತಾರೆ, कोई पूछो अकबर की बेटों से क्या उन्हें याद है मीना बाजार, क्या उन्हें याद है चित्तौड़गढ़ में जलने वाले वो आग प्रकर जहां हाय सहस्र माताएं ने तिल तिल जलकर हुए अमर. उस आग को हम रग रग में समाये हैं, कभी विस्फोट बन के फूट पड़ा दो क्या विस्मय. हिंदू तन मन हिंदू जीवन, रग रग मेरा हिंदू परिचय. मैं शंकर का वो क्रोधानल जगती को कर दूं क्षार क्षार में डमरू की उन्मत्त हास जिसमें नचता है भीषण संहार. ಈ ರೀತಿಯಾಗಿ ವಾಜಪೇಯಿ ಅವರು ವರ್ಣನೆ ಮಾಡಿದಂತ ಆ ಚಿತ್ತೋಡಗಢದ ಅಲಾವುದ್ದೀನ್ ಖಿಲ್ಜಿ ಬಂದಾಗ ಅಲ್ಲಿಯ ತಾಯಂದಿರ ಮಾನ ಪ್ರಾಣಗಳಿಗೆ ಅಪಾಯ ಉಂಟಾದಾಗ ಅಲ್ಲಿರುವಂತಹ ಎಲ್ಲ ವೀರರು ತಮ್ಮ ಕತ್ತಿಗಳನ್ನು ಎತ್ತಿಕೊಂಡು ರಣಭೂಮಿಗೆ ಹೊರಟು ಹೋಗ್ತಾರೆ, ಯುದ್ಧವನ್ನು ಮಾಡ್ತಾರೆ. 500 ವರ್ಷಗಳ ಕಾಲ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಿದಂತಹ ರಜಪೂತರ ಪರಂಪರೆ. ये है देखो राजपुताना नाज इसे तलवारों पे जिसने पूरे जीवन काटे बर्जी तीर कटारों पे. ये प्रताप का वतन पला है आजादी के नारों पे, कूद पड़े थे यहाँ हजारों पद्मिनियां अंगारों पे. इस मिट्टी से तिलक करो, ये मिट्टी है बलिदान की. ಅಲಾವುದ್ದೀನ್ ಖಿಲ್ಜಿ ಬಂದಾಗ ಎಲ್ಲ ಯುವಕರು ಕೈಯಲ್ಲಿ ಕತ್ತಿಯನ್ನು ಧರಿಸಿಕೊಂಡು ತಾಯಿಯಂದಿರ ಆಶೀರ್ವಾದವನ್ನು ಪಡೆದುಕೊಂಡು ರಣಭೂಮಿಗೆ ಧುಮುಕ್ತಾರೆ. ಯಾವಾಗ ನಮ್ಮ ಎಲ್ಲ ಯುವಕರು ಕೈ ಸೋಲ್ತಾ ಇದ್ದಾರೆ, ಕೋಟೆ ಇನ್ನೇನು ಪರಭಾರೆ ಆಗ ಹೋಗುತ್ತೆ ಅನ್ನುವಾಗ ಆ ತಾಯಂದಿರು ಏನ್ ಮಾಡ್ತಾರೆ, ಕೋಟೆಯ ಒಳಭಾಗದಲ್ಲಿ ತಮ್ಮ ಚಿತೆಯನ್ನ ತಾವೇ ತಯಾರು ಮಾಡಿಕೊಂಡು ತನ್ನ ಬಾಯಲ್ಲಿ ತಾವೇ ತುಳಸಿ ದಳವನ್ನು ಇಟ್ಟುಕೊಂಡು ಎಲ್ಲ ಹೆಣ್ಣು ಮಕ್ಕಳು ಜೌಹರಕ್ಕೆ ತಯಾರನ್ನು ಮಾಡ್ತಾರೆ. ಹೇಳ್ತಾರೆ, ರಾಣಿ ಪದ್ಮಿನಿಯ ನೇತೃತ್ವದಲ್ಲಿ 30,000ಕ್ಕೂ ಅಧಿಕ ತಾಯಂದಿರು ಆ ಬೆಂಕಿಗೆ ಧುಮುಕಿ ನಮ್ಮ ಪ್ರಾಣ ತ್ಯಾಗ ಆದ್ರೂ ತೊಂದರೆ ಇಲ್ಲ, ನನ್ನ ಧರ್ಮ ಮತ್ತು ಮಾನಕ್ಕೆ ಚ್ಯುತಿ ಬರೋದಕ್ಕೆ ಬಿಡುವುದಿಲ್ಲ ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ರು. ಆ ರೀತಿಯ ವೀರ ಪರಂಪರೆಯ ವಿರಾಟ ರೂಪದರ್ಶನ ಇವತ್ತು ಮಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ. ಅದ್ಭುತವಾದಂತಹ ಬದಲಾವಣೆ ಈ ದೇಶದಲ್ಲಿ ಆಗ್ತಾ ಇದೆ. ಸಣ್ಣ ಪುಟ್ಟ ಮಕ್ಕಳೆಲ್ಲ ಇವತ್ತು ನಮ್ಮ ಇತಿಹಾಸದ ಕಾಲಘಟ್ಟಿದ್ದಾರೆ. ಎಲ್ಲ ಹೇಳ್ತಾರಲ್ಲ, ಜನ್ಸಿಗಳು ಭೂತಾನ್ ಇವತ್ತು ನೇಪಾಳದಲ್ಲಿ ಜನ್ಸಿಗಳು ದಂಗೆಯನ್ನು ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಸರ್ಕಾರವನ್ನು ಬುಡಮೇಲ್ ಮಾಡಿದ್ರು. ಶ್ರೀಲಂಕಾದಲ್ಲಿ ದಂಗೆ ನಡೀತಾ ಇದೆ. ವೆನಿಜುವಾಲಾ ಆಯ್ತು, ಇನ್ನೆಲ್ಲ ಕಡೆಗಳಲ್ಲಿ ಜನ್ಸಿಗಳು ದಂಗೆ ಹೇಳ್ತಾ ಇದ್ರೆ, ಭಾರತದ ಜನ್ಸಿಗಳು ಏನ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ ದೇವವ್ರತ ಮಹೇಶ್ ರೇಖೆ 200 ವರ್ಷಗಳ ನಂತರ ಯಜುರ್ವೇದದ ಆ ಪಾರಾಯಣವನ್ನು ದಂಡಕ್ರಮದಲ್ಲಿ ಮಾಡಿ ಹೊಸ ಇತಿಹಾಸವನ್ನು ಬರೀತಾನೆ. ಯಾರೋ ಒಬ್ಬ ಗುಕೇಶ್ ಇಡೀ ಜಗತ್ತನ್ನು ತನ್ನ ಚದುರಂಗದ ಆಟದಿಂದ ಬೆರಗಾಗಿಸ್ತಾನೆ. ಯಾರೊಬ್ಳು ಶೀತಲಾದೇವಿ ಕೈ ಇಲ್ಲ ಕಾಲಲ್ಲಿ ಬಿಲ್ಲನ್ನು ಚಲಾಯಿಸ್ತಾ ಭಾರತದ ಪ್ರತಿಭೆ ಅಮೃತ ಸಂತಾನಗಳು. ಮುಂದಿನ ಯುಗ ಅದು ಭಾರತದ ಯುಗ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಮೂಡುತ್ತಿದೆ. ನವ ಭಾರತದೆಲ್ಲೆಡೆ ನವ ಚೈತನ್ಯದ ಸಂಚಾರ. ಸಾವಿಲ್ಲದ ನಾಡಿನ ಸುತರರು ಎದ್ದರು ಯಜ್ಞದ ಸಿದ್ಧತೆಗೆ. ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ. ನಾವು ಯಾರ ನಾಶಕ್ಕೂ ಹೋದವರಲ್ಲ, ಎಲ್ಲರನ್ನ ಏಳಿಗೆ ಮಾಡಬೇಕು ಅಂತ ಹೊರಟಂತ ಸಮಾಜ ಇದು. ಒಬ್ಬ ಉರ್ದು ಕವಿ ಹೇಳ್ತಾನೆ, ಉರ್ದು ಕವಿ ವರ್ಣನೆ ಮಾಡದ ಹೇಳ್ತಾನೆ, ಏ ದೀನೆ ಮಿಜಾಜ್ ಕಿ ಬೇಗಾತ್ ಬೇಡ जिसके निशाए कुए अक्साए आलम, वो ना अम्मान में अटका ना कुलजुम में जिसका, वो किए पैसे पर सातों समंदर डूब गया बहाने गंगा में आकर. ಇಡೀ ಜಗತ್ತನ್ನು ವಶಪಡಿಸಿಕೊಂಡಂತ ಇಸ್ಲಾಮಿನ ನೌಕೆ
ಗಂಗೆಯಲ್ಲಿ ಬಂದು ಮುಳುಗಿತು ಅಂತ ಹೇಳ್ತಾನೆ. ಗಂಗೆಯಲ್ಲಿ ಅಂತ ಶಕ್ತಿ ಬಂದಿದ್ದು ಹೇಗೆ ಅಂತ ಕೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಿಂದ. ನಾವೆಲ್ಲರನ್ನ ಜೀರ್ಣ ಮಾಡಿಕೊಂಡಿದ್ದೀವಿ. 1000 ವರ್ಷಗಳ ನಿರಂತರವಾದ ಹೋರಾಟ. ವಿಲ್ ಡ್ಯುರಾಂಟ್ ಅಂತ ಜಗತ್ತಿನ ಇತಿಹಾಸವನ್ನು ಬರೆದವನು ಹೇಳ್ತಾನೆ, ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದಂತ ನಾಗರಿಕತೆಯ ತೊಟ್ಟಿಲನ್ನ ತೂಗಿದಂತ ಒಂದು ದೇಶ ಇದ್ರೆ ಅದು ಭಾರತ. ಅದು ಹಿಂದೂ ಪರಂಪರೆ, ಅದು ಹಿಂದೂ ನಾಗರಿಕತೆ. ಜಗತ್ತಿನಲ್ಲಿ ಅತಿ ಹೆಚ್ಚು ದಾಳಿ, ದಮನ, ದಬ್ಬಾಳಿಕೆಗೆ ಒಳಗಾದಂತ ಜನಾಂಗ ಇದ್ರೆ ಅದು ಕೂಡ ಹಿಂದೂ ಜನಾಂಗ. ಆ ಅಜೇಯವಾದಂತಹ ಸಮಾಜ ಇವತ್ತಿಗೂ ತನ್ನತನವನ್ನು ಉಳಿಸಿಕೊಂಡಿದೆ. ಇವತ್ತಿಗೂ ಜಗತ್ತಿನಲ್ಲಿ ಮತ್ತೆ ತಲೆ ಎತ್ತಿ ಮೆರೀತಾ ಇದೆ. ಹೇಳಿದ್ರಲ್ಲ, ನಮ್ಮ ಹತ್ರ ಎಷ್ಟು 30,000 ಟನ್ ಬಂಗಾರ ಇದೆ ಅಂತ ಹೇಳಿದ್ರಲ್ಲ. ಎಂತೆಂತ ಪಾಪಿಗಳು ಬಂದರು. ಸೋಮನಾಥದ ದೇವಸ್ಥಾನಕ್ಕೆ ದಾಳಿಯಾಗುತ್ತೆ. ಗುಜರಾತಿನ ಸೌರಾಷ್ಟ್ರ ತೀವ್ರದಲ್ಲಿ ಸೋಮನಾಥನ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲೊಂದು ಧ್ವಜಸ್ತಂಭವನ್ನು ನೆಟ್ಟಿದ್ದಾರೆ. ಅದನ್ನು ಸ್ತಂಭ ಶಾಸನ ಅಂತ ಕರೀತಾರೆ. ಆ ಸಮುದ್ರಾಂತ ದಕ್ಷಿಣ ಧ್ರುವ ಪರ್ಯಂತ ಅಬಾಧಿತ ಜ್ಯೋತಿರ್ಮಾರ್ಗ ಅಂತ ಅದರಲ್ಲಿ ಬರೆದಿದ್ದಾರೆ. ಅಂದ್ರೆ ಇಲ್ಲಿಂದ ದಕ್ಷಿಣದ ಧ್ರುವದವರೆಗೆ, ಸೌತ್ ಪೋಲ್ ವರೆಗೆ ಯಾವುದೇ ಭೂಮಿ ಇಲ್ಲ, ಯಾವುದೇ ಪರ್ವತಗಳಿಲ್ಲ, ಯಾವುದೇ ದ್ವೀಪಗಳಿಲ್ಲ, ಸ್ಯಾಟಲೈಟ್ ಇಮೇಜ್ ಇಲ್ಲ, ಗೂಗಲ್ ಇಲ್ಲ, ಯಾವುದೇ ರೀತಿಯಾದಂತ ಆ ಕಾಲದಲ್ಲಿ ಓಡಾಟದ ವ್ಯವಸ್ಥೆಗಳಿಲ್ಲದ ಕಾಲದಲ್ಲಿ ಕೂಡ 1000 ವರ್ಷದಿಂದ ಹಿಂದೆ ನಮ್ಮ ಪೂರ್ವಜರು ಸೌರಾಷ್ಟ್ರದಲ್ಲಿ ನಿಂತು ದಕ್ಷಿಣ ಧ್ರುವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಿರಿಯರ ವೈಜ್ಞಾನಿಕವಾದಂತ ಚಿಂತನೆ ಎಷ್ಟು ಪ್ರಬಲವಾಗಿರಬಹುದು. ಇವತ್ತು ನೀವು ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೋಡಬೇಕು, ಸೌರಾಷ್ಟ್ರದಿಂದ ಹಿಡಿದು ನೇರವಾದ ಸರಳ ರೇಖೆ ದಕ್ಷಿಣ ಧ್ರುವದವರೆಗೆ ಯಾವುದೇ ಭೂಖಂಡಗಳಿಲ್ಲ. ಆವತ್ತು ಬರೆದಂತ ಶಾಸನ ಇವತ್ತಿಗಿದೆ. ಆ ರೀತಿಯಾದಂತಹ ಸೋಮನಾಥನ ದೇವಸ್ಥಾನದ ಮೇಲೆ ಗಜನಿ ಮೊಹಮ್ಮದನ ದಾಳಿ ನಡೆಯಿತು. ಗಜನಿ ಮೊಹಮ್ಮದ್ ಬರುವಾಗ ಬಂಗಾರದ ಗಂಟೆಯನ್ನ, ಬಂಗಾರದ ಸರಪಳಿ ಹಿಡಿದು 20 ಜನ ಎಳಿತಾ ಇದ್ದಾರಂತೆ. ಅಂತ ಬಂಗಾರದ ಗಂಟೆ, ಅಂತ ಸರಪಳಿ ಹೇಳ್ತಾರೆ. ಒಂದು ಶಿಫ್ಟ್ ಅಲ್ಲಿ 1,500 ಜನ ದೇವಸ್ಥಾನದಲ್ಲಿ ಕರ್ಮಿಗಳು ಕೆಲಸ ಮಾಡೋರಿದ್ದರು. ನೃತ್ಯ ಮಾಡೋರು, ಸಂಗೀತ ಹಾಡೋರು, ಅರ್ಚಕರು, ಪೂಜಾರಿಗಳು ಎಲ್ಲರೂ ಸೇರಿ 1,000 ಜನರಿರುವಂತಹ ಶ್ರೀಮಂತವಾದಂತಹ ದೇವಸ್ಥಾನ. ಆ ದೇವಸ್ಥಾನವನ್ನು 17 ಬಾರಿ ಲೂಟಿ ಮಾಡ್ತಾನೆ ಗಜನಿ. ಆ ಗಜನಿ ಹೊರಟಂತ ಆ ಸಮರಕಂಡ ಆ ಭಾಗದಲ್ಲಿ ಇವತ್ತು ಹೋಗಿ ನೋಡಿದ್ರೆ ಆ ಬಿಗನಾಸಿಗಳು ಯಾರೋ ಬೆಸೆದಂತ ಬಿಸ್ಕಿಟ್ ತಿಂತಾ ಇದ್ದಾರೆ. ಭಾರತ 17 ಬಾರಿ ಲೂಟಿಯಾದಂತ ಆ ಮಂದಿರ ಇವತ್ತಿಗೂ ತಲೆ ಎತ್ತಿ ಮೆರೀತಾ ಇದ್ದಾರೆ. 1,000 ವರ್ಷದ ನಿರಂತರ ಹೋರಾಟ. 1,000 ವರ್ಷದಲ್ಲಿ ನಮ್ಮ ಅಸ್ಮಿತೆಯನ್ನ ನಾಶ ಮಾಡೋದಕ್ಕೆ ಅವರಿಗೆ ಆಗಲಿಲ್ಲ. ಕುಚ್ ಬಾತ್ ಹೈ ಇಸ್ಮೇ ಮಿಟ್ತಿ ನಹಿ ಅಸ್ತಿ ಇಸ್ಕಿ. ಇದನ್ನ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮಹಾಕಾಲನ ಭಕ್ತರಿದ್ದೇವೆ, ಮೃತ್ಯುಂಜಯನ ಭಕ್ತರಿದ್ದೇವೆ. ಜಗತ್ತಿಗೆ ಹಾನಿಯಾದಾಗ, ಜಗತ್ತಿಗೆ ಅಪಾಯ ಎದುರಾದಾಗ ಆ ವಿಷವನ್ನ ತಾನೇ ಕುಡಿದಂತ ಆ ಮೃತ್ಯುಂಜಯನ ಭಕ್ತರಿದ್ದೇವೆ. ಸಾವನ್ನ ಗೆದ್ದಂತ ಕಾಲ ಸಂಹಾರ ಮೂರ್ತಿಯ ಭಕ್ತರು ಭಾರತೀಯರು. ಹಾಗಾಗಿ ಈ ಸಮಾಜ ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡುತ್ತಾ, ಅನೇಕ ಮಹಾಪುರುಷರ ನೇತೃತ್ವದಲ್ಲಿ ಅನೇಕ ಹೋರಾಟವನ್ನ ಮಾಡ್ತಾ ಬಂತು. ಬೇರೆ ಎಲ್ಲ ದೇಶಗಳ 20 ವರ್ಷ 30 ವರ್ಷದಲ್ಲಿ ತಮ್ಮ ಸಂಸ್ಕೃತಿಯನ್ನು ಕಳ್ಕೊಂಡು ಇವತ್ತು ಈಜಿಪ್ಟಿಗೆ ಹೋದ್ರೆ ಪಿರಮಿಡ್ಗಳಿದೆ, ಕಟ್ಟಿದವರು ಎಲ್ಲಿದ್ದಾರೆ ಕೇಳಿದ್ರೆ ಇಲ್ಲ. ಇವತ್ತು ನಮ್ಮ ಕಣ್ಣೆದುರು 2015-16 ಸಂದರ್ಭದಲ್ಲಿದ್ದಂತ ಯಸಿದಿಗಳು ಅನ್ನುವಂತ ಕಮ್ಯುನಿಟಿ ಇವತ್ತಿಲ್ಲ, ನಾಶ ಆಗೋದು. ಸಿರಿಯಾ ಭಾಗದಲ್ಲಿದ್ದಂತ ಯಸಿದಿಗಳು ನಮ್ಮ ಕಣ್ಣ ಮುಂದೆ ನಾಶ ಮಾಡಿದ್ರು. ಜಿಬ್ರಾಲ್ಟರ್ ಜಲಸಂಧಿಯವರೆಗೆ, ಕೆಂಪು ಸಮುದ್ರದವರೆಗೆ ಎಲ್ಲ ಸಂಸ್ಕೃತಿಗಳನ್ನ ನಾಶ ಮಾಡಿದವರು ಭಾರತದ ಸಿಂಧ್ ಪ್ರದೇಶಕ್ಕೆ ಬರ್ತಾರೆ. ಒಬ್ಬ ರಾಜ ದಾಹಿರ ಎದೆ ಕೊಟ್ಟು ನಿಂತುಕೊಂಡ. ರಾಜ ದಾಹಿರ ನಿರಂತರ ಹೋರಾಟ, ವಯೋವೃದ್ಧ. ಕೊನೆಯ ಯುದ್ಧ 1712 ಮೊಹಮ್ಮದ್ ಬಿನ್ ಕಾಸಿಂ ಆ ವೃದ್ಧ ರಾಜ ದಾಹಿರನ್ನು ಸೋಲಿಸಿದ. ಆ ವೃದ್ಧ ರಾಜ ದಾಹಿರ ಸೋತಾಗ ಸಿಂಧ್ನವರೆಗೆ ಅರಬ್ಬರ ಸೇನೆ ಬಂತು. ಕ್ರಿಸ್ತಶಕ 712 500 ವರ್ಷಗಳ ಕಾಲ ನಿರಂತರವಾದ ರಜಪೂತರ ಹೋರಾಟ. ರಜಪೂತರಿಗೆ ಆ ಪ್ರೇರಣೆಯನ್ನು ಕೊಟ್ಟವರು ಯಾರು? ಆವತ್ತು ಸ್ವಾಮಿ ನಮ್ಮ ಶ್ರೀರಾಮಚಂದ್ರ ಕೊಟ್ಟಂತ ಪ್ರೇರಣೆ. ಶ್ರೀರಾಮಚಂದ್ರ ಯಾರು ಕೇಳಿದ್ರೆ ಸೂರ್ಯವಂಶದವರು, ರಘುಕುಲ ತಿಲಕ. ಆ ರಜಪೂತ ಸಮಾಜದವರು ಇವತ್ತಿಗೂ ಕೂಡ ಸೂರ್ಯವಂಶದವರು. ನಾವು ಸೂರ್ಯವಂಶದ ರಜಪೂತರು ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆ ಶ್ರೀರಾಮಚಂದ್ರ ತನ್ನ 2 ಮಕ್ಕಳನ್ನ ಕಳಿಸಿದ್ದಲ್ಲಿಗೆ ಕೇಳಿದರೆ ಆ ಲಾಹೋರ್ ಮತ್ತು ಇಸ್ಲಾಮಾಬಾದ್ ಆ ಪ್ರದೇಶಕ್ಕೆ ಕಳಿಸ್ತಾನೆ. ಇವತ್ತು ಲವಪುರ ಹೋಗಿ ಲಾಹೋರ್ ಆಗಿದೆ, ಹಿರಣ್ಯಾಕ್ಷಪುರಿ ಇಸ್ಲಾಮಾಬಾದ್ ಆಗಿದೆ. ಆ ಪ್ರದೇಶಕ್ಕೆ ಕಳುಹಿಸಿ ಹೇಳ್ತಾನೆ, ಒಂದು ಭಾಗದಲ್ಲಿ ಸಮುದ್ರ ಇದೆ, ಇನ್ನೊಂದು ಭಾಗದಲ್ಲಿ ಅಭೇದ್ಯವಾದಂತ ಹಿಮಾಲಯ ಇದೆ. ಮಧ್ಯದಲ್ಲಿ ಬರಬೇಕಿದ್ರೆ ಇಲ್ಲಿಂದಲೇ ಖೈಬರ್ ಪ್ಯಾಸೇಜ್,
ಇಲ್ಲಿಂದಲೇ ಶತ್ರುಗಳು ಬರಬೇಕು. ಈ ಭಾಗವನ್ನು ಅತ್ಯಂತ ಸುರಕ್ಷಿತವಾಗಿ ಕಾಪಾಡಿದ್ರೆ ಜಂಬೂ ದ್ವೀಪ, ಆರ್ಯಾವರ್ತದ ಮಠಮಂದಿರಗಳು, ಧರ್ಮಸ್ಥಾಪತ್ಯಗಳು ಉಳಿತಾವೆ. ಹಾಗಾಗಿ ಈ ಭಾಗವನ್ನು ಕಾಪಾಡುವುದು ರಜಪೂತರಾದ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಆವತ್ತು ಶ್ರೀರಾಮಚಂದ್ರ ಹೇಳಿದಂತ ಮಾತು. ಆವತ್ತಿನಿಂದ ಆ ಸಮಾಜ ಕೆಲಸವನ್ನು ಮಾಡ್ತಾ ಇದೆ. 500 ವರ್ಷಗಳ ನಿರಂತರ ಹೋರಾಟ. ಒಂದು ಮನೆಯಲ್ಲಿ 3 ಪೀಳಿಗೆಗಳು. ತಂದೆ ರಣಭೂಮಿಯಲ್ಲಿ ಸತ್ತಿದ್ದಾನೆ, ತಂದೆಯ ಖಡ್ಗವನ್ನು ಹಿಡಿದು ಮಗ ಹೋಗ್ತಾ ಇದ್ದಾನೆ, ತಾಯಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಎಷ್ಟೋ ಜೌಹರಗಳಾಯ್ತು, ಎಷ್ಟೋ ಯುದ್ಧಗಳಾಯ್ತು, ಎಂತೆಂತ ಪರಾಕ್ರಮ ನೋಡಿ. ಯಾವಾಗ ಔರಂಗಜೇಬ ಚಿತ್ತೋಡಗಡದ ಮೇಲೆ ದಾಳಿ ಮಾಡಬೇಕು ಅಂತ ಬರ್ತಾನೆ, ಆ ಸಂದರ್ಭದಲ್ಲಿ ಚಿತ್ತೋಡಿನ ಘಾಟಿ ಪ್ರದೇಶದಲ್ಲೊಬ್ಬ ರಾಜ ಇದ್ದ, ಅವರ ಹೆಸರು ಚುಂಡಾವತ್. ಆ ಚುಂಡಾವತ್ ಅನ್ನುವಂತ ರಾಜನಿಗೆ ಆಗಷ್ಟೇ ಮದುವೆ ಆಗಿದ್ದಾಳೆ. ಅತ್ಯಂತ ಸುಂದರವಾದಂತಹ ಪತ್ನಿ ಮನೆಯಲ್ಲಿದ್ದಾಳೆ. ಪತ್ನಿಯ ಜೊತೆಗೆ ಖಾಸಗಿಯಾಗಿ ಒಂದಷ್ಟು ಸಮಯವನ್ನು ಕಳಿಬೇಕು ಅಂತ ಯೋಚನೆ ಮಾಡಿದ ಅಷ್ಟರಲ್ಲಿ ರಾಜದೂತರು ಬರ್ತಾರೆ, ಹೇಳ್ತಾರೆ ಯುದ್ಧಕ್ಕೆ ತಯಾರಾಗಬೇಕು. ಆ ಘಾಟಿಯ ಪ್ರದೇಶದಲ್ಲಿ ಔರಂಗಜೇಬನ ಸೇನೆ ನುಗ್ಗುತ್ತಾ ಇದೆ, ಹೇಗಾದ್ರೂ ಮಾಡಿ ಅವನನ್ನು ತಡಿಬೇಕು, ಈಗಲೇ ಹೊರಡಬೇಕು. ಅವನು ಹೇಳ್ತಾನೆ, ಇವತ್ತಷ್ಟೇ ಮದುವೆ ಆಗಿದೆ, ಹೊಸ ನವವಧು ಮನೆಯಲ್ಲಿದ್ದಾಳೆ, ಅವಳನ್ನು ಬಿಟ್ಟು ಬರೋದಿಲ್ಲ ನಾನು ಅಂತ ಹೇಳ್ತಾನೆ. ಚುಂಡಾವತನಿಗೆ ಅವನ ಪತ್ನಿ ಹೇಳ್ತಾಳೆ, ಮನೆಯಲ್ಲಿರುವ ಪತ್ನಿ ಮುಖ್ಯ ಅಲ್ಲ, ನಿನಗೆ ರಾಜ್ಯವನ್ನು ಉಳಿಸುವಂತಹ ಕರ್ತವ್ಯ ನಿನಗೆ ಮುಖ್ಯ. ರಣಭೂಮಿಯಲ್ಲಿ ನೀನು ಮರಣವನ್ನು ಹೊಂದಿದ್ರೆ ನನಗೇನು ಬೇಸರ ಇಲ್ಲ, ನನಗೇನು ಬೇಸರ ಇಲ್ಲ, ನಾನು ಜೀವನ ಪರ್ಯಂತ ವಿಧವೆಯಾಗಿರ್ತೇನೆ, ಆದರೆ ನಿನ್ನ ಕ್ಷತ್ರಿಯ ಕರ್ತವ್ಯ ನೀನು ಮರೆಯಬಾರದು ಅಂತ. ಆದ್ರೆ ಚುಂಡಾವತ್ ಯುದ್ಧಕ್ಕೆ ಹೋಗೋದಿಕ್ಕೆ ಸಿದ್ಧ ಇಲ್ಲ. ಆ ಹೆಣ್ಣು ಮಗಳ ಒಳಗೆ ಅನಿಸುತ್ತೆ, ನನ್ನ ಕಾರಣಕ್ಕಾಗಿ ಇವತ್ತು ನನ್ನ ಗಂಡ ಯುದ್ಧ ಭೂಮಿ ರಣಭೂಮಿಗೆ ಹೋಗದೇ ಇದ್ರೆ ಔರಂಗಜೇಬರ ಸೇನೆ ಚಿತ್ತೋಡಗಡದ ಘಾಟಿಯ ಮೂಲಕ ರಜಪೂತಾನ ಇಡೀ ಪ್ರದೇಶಕ್ಕೆ ನುಗ್ಗುತ್ತೆ, ಅನೇಕ ತಾಯಿಯಂದ್ರ ಮಾನ ಪ್ರಾಣಗಳು ಹರಣಾಗಬಹುದು. ನನ್ನ ಗಂಡನಿಗೆ ನನ್ನ ಮೇಲೆ ಅಷ್ಟು ಕಾಳಜಿ ಇದೆ, ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತಾದ್ರೆ ನನ್ನನ್ನು ನಾನು ಬರಿದ. ಘಾಟಿಯ ಪ್ರದೇಶದಲ್ಲಿ ಔರಂಗಜೇಬನ ಸೇನೆ ನುಗ್ಗುತ್ತಾ ಇದೆ, ಹೇಗಾದ್ರೂ ಮಾಡಿ ಅವನನ್ನು ತಡಿಬೇಕು, ಈಗಲೇ ಹೊರಡಬೇಕು. ಅವನು ಹೇಳ್ತಾನೆ, ಇವತ್ತಷ್ಟೇ ಮದುವೆ ಆಗಿದೆ, ಹೊಸ ನವವಧು ಮನೆಯಲ್ಲಿದ್ದಾಳೆ, ಅವಳನ್ನು ಬಿಟ್ಟು ಬರೋದಿಲ್ಲ ನಾನು ಅಂತ ಹೇಳ್ತಾನೆ. ಚುಂಡಾವತನಿಗೆ ಅವನ ಪತ್ನಿ ಹೇಳ್ತಾಳೆ, ಮನೆಯಲ್ಲಿರುವ ಪತ್ನಿ ಮುಖ್ಯ ಅಲ್ಲ, ನಿನಗೆ ರಾಜ್ಯವನ್ನು ಉಳಿಸುವಂತಹ ಕರ್ತವ್ಯ ನಿನಗೆ ಮುಖ್ಯ. ರಣಭೂಮಿಯಲ್ಲಿ ನೀನು ಮರಣವನ್ನು ಹೊಂದಿದ್ರೆ ನನಗೇನು ಬೇಸರ ಇಲ್ಲ, ನನಗೇನು ಬೇಸರ ಇಲ್ಲ, ನಾನು ಜೀವನ ಪರ್ಯಂತ ವಿಧವೆಯಾಗಿರ್ತೇನೆ, ಆದರೆ ನಿನ್ನ ಕ್ಷತ್ರಿಯ ಕರ್ತವ್ಯ ನೀನು ಮರೆಯಬಾರದು ಅಂತ. ಆದ್ರೆ ಚುಂಡಾವತ್ ಯುದ್ಧಕ್ಕೆ ಹೋಗೋದಿಕ್ಕೆ ಸಿದ್ಧ ಇಲ್ಲ. ಆ ಹೆಣ್ಣು ಮಗಳ ಒಳಗೆ ಅನಿಸುತ್ತೆ, ನನ್ನ ಕಾರಣಕ್ಕಾಗಿ ಇವತ್ತು ನನ್ನ ಗಂಡ ಯುದ್ಧ ಭೂಮಿ ರಣಭೂಮಿಗೆ ಹೋಗದೇ ಇದ್ರೆ ಔರಂಗಜೇಬರ ಸೇನೆ ಚಿತ್ತೋಡಗಡದ ಘಾಟಿಯ ಮೂಲಕ ರಜಪೂತಾನ ಇಡೀ ಪ್ರದೇಶಕ್ಕೆ ನುಗ್ಗುತ್ತೆ, ಅನೇಕ ತಾಯಿಯಂದ್ರ ಮಾನ ಪ್ರಾಣಗಳು ಹರಣಾಗಬಹುದು. ನನ್ನ ಗಂಡನಿಗೆ ನನ್ನ ಮೇಲೆ ಅಷ್ಟು ಕಾಳಜಿ ಇದೆ, ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತಾದ್ರೆ ನನ್ನನ್ನು ನಾನು ಬಲಿದಾನ ಮಾಡಿಕೊಳ್ತೇನೆ ಅಂತ ಹೇಳ್ತಾಳೆ. ತನ್ನ ಶಿರಸ್ಸನ್ನ ತಾನೇ ಕತ್ತರಿಸಿ ತನ್ನ ಗಂಡನಿಗೆ ಹರಿವಾಣದಲ್ಲಿ ಇಟ್ಟು ಕಳಿಸ್ತಾಳೆ. ಚುಂಡಾವತ್ನೇ ಮಾಂಗಿ ನಿಶಾನಿ ಸರ್ಕಾರದಿ ಛತ್ರಾಣಿ. ಇದು ಪರಂಪರೆ, ಇದು ರಜಪೂತರ ಪರಂಪರೆ. ಆ ಮಡದಿಯ ಕತ್ತರಿಸಿದಂತ ರುಂಡವನ್ನ ತನ್ನ ಕುತ್ತಿಗೆಗೆ ಬಿಗಿದುಕೊಂಡು ಕುದುರೆಯ ಮೇಲೆ ಕುಳಿತು ರಣಭೂಮಿಗೆ ಹೊರಟಂತ ಚುಂಡಾವತ್ ಆವತ್ತು ಔರಂಗಜೇಬನ ಸೇನೆಯನ್ನ ಆವತ್ತು ಚೆಂಡಾಡುತ್ತಾನೆ. ಈ ರೀತಿಯ ಅದ್ಭುತವಾದಂತಹ ಪರಂಪರೆ ರಜಪೂತರ ಪರಂಪರೆ. ರಜಪೂತರು ಸೋತಿದ್ದು ಕೇವಲ ಒಂದು ಯುದ್ಧ, ಒಂದು ತಲೆಯಿಂದ ಯುದ್ಧವನ್ನು ರಜಪೂತರು ಸೋತಂತ ಕಾರಣಕ್ಕೆ ಇಡೀ ಭಾರತದ ಭೂಪಟದ ಮೇಲೆ ಶತ್ರುಗಳು ದಾಳಿಯನ್ನು ಮಾಡಿದರು. ಕೆಳಗಿನ ರಾಮೇಶ್ವರದವರೆಗೆ ನುಗ್ಗಿ ಬರ್ತಾರೆ. 100 ವರ್ಷದಲ್ಲಿ ಆದಂತಹ ಬದಲಾವಣೆ ಇದೆ, 100 ವರ್ಷ. ಹಾಗಾದ್ರೆ ಆ ರಜಪೂತರ ಪರಾಕ್ರಮ ಏನಿರ್ಬೋದು? ಆ ರಜಪೂತ ಸಮಾಜದ ಬಂಧುಗಳು ಮಾಡಿದಂತಹ ತ್ಯಾಗ ಬಲಿದಾನದ ಪರಂಪರೆಯ ಪರಿಣಾಮವಾಗಿ ನಮ್ಮ ಇವತ್ತು ಮಠ ಮಂದಿರಗಳು, ಧರ್ಮ ಸ್ಥಾಪತ್ಯಗಳು, ಸಂಸ್ಕೃತಿ ಉಳಿದಿದೆ. ಕೆಳಗಡೆ ಬಂದಾಗ ಹೊಯ್ಸಳರ ದೊರೆ ವೀರಬಲ್ಲಾಳ ಯೋಚನೆ ಮಾಡ್ತಾನೆ, ಇವತ್ತು ಬರ್ತಾ ಇರುವಂತಹ ಶತ್ರುಗಳು ಸಾಮಾನ್ಯವಾದಂತಹ ಶತ್ರುಗಳಲ್ಲ. ದೇವಗಿರಿಯನ್ನು ವಶ ಮಾಡಿಕೊಂಡು ದೌಲತಾಬಾದಿಂದ ಮಾಡಿದ್ರು. ಹರಪಾಲ ದೇವನ ರುಂಡವನ್ನು ಛೇದನೆ ಮಾಡಿದ್ದಾರೆ. ವಾರಂಗಲಿನ ಕಾಕತೀಯರು ಸೋತು ಬಿದ್ದಿದ್ದಾರೆ. ಈ ಭಾಗದಲ್ಲಿ ದ್ವಾರ ಸಮುದ್ರ ಸೋತು ಹೊಯ್ಸಳರ ರಾಜ ಆವತ್ತು ವೀರಬಲ್ಲಾಳ ರಾಜ್ಯವನ್ನು ಬಿಟ್ಟು ಕಾಡಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. 40 ವರ್ಷಗಳ ಕಾಲ ರಾಜ್ಯ ಇಲ್ಲ, ಸೇನೆ ಇಲ್ಲ, ಏಕಾಂಗಿಯಾದಂತಹ ಹೋರಾಟ ವೀರಬಲ್ಲಾಳ ಮಾಡುತ್ತಾನೆ ಆ ಶತ್ರುಗಳ ವಿರುದ್ಧ, ತುಘಲಕ್ನ ವಿರುದ್ಧ. ವೀರಬಲ್ಲಾಳ ಮೊದಲ ಬೈಠಕನ್ನು ಕರೀತಾನೆ ತಿರುವನ್ನಾಮಲೈಯಲ್ಲಿ. 200 ಹಿಂದೂ ರಾಜರನ್ನು ಒಟ್ಟು ಮಾಡಿ ಹಿಂದೂಗಳ ಒಕ್ಕೂಟ ಒಂದು ಅಲೈನ್ಸ್ ಅನ್ನು ಮಾಡ್ತಾನೆ ಆ ಕಾಲದಲ್ಲಿ. ಇದು ನಾನು ಹೇಳ್ತಾ ಇರೋದು 13ನೇ ಶತಮಾನದಲ್ಲಾದಂತ ಮಾತು, ಇವತ್ತಿನಿಂದ 700 ವರ್ಷಗಳ ಹಿಂದೆ. ಎಲ್ಲ ರಾಜರನ್ನು ಒಗ್ಗೂಡಿಸಿ ಹೇಳ್ತಾನೆ, ನಾವು
ಭಾಷೆಯಲ್ಲಿ ಪ್ರತ್ಯೇಕ ಇರಬಹುದು, ಜಾತಿಯಲ್ಲಿ ಪ್ರತ್ಯೇಕ ಇರಬಹುದು, ರಾಜ್ಯದ ಗಡಿಗಳ ಬೇರೆ ಇರಬಹುದು, ಆದ್ರೆ ನಮ್ಮ ಧರ್ಮ ಒಂದೇ, ಸಂಸ್ಕೃತಿ ಒಂದೇ, ನಮ್ಮ ಆಚಾರ ವಿಚಾರಗಳು ಒಂದೇ. ಎಲ್ಲ ಭಿನ್ನ ಮತಗಳನ್ನ ಪಕ್ಕಕ್ಕಿಟ್ಟು ಹಿಂದೂ ಅನ್ನುವಂತ ಭಾವನೆಯಿಂದ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ವೀರಬಲ್ಲಾಳ ಆವತ್ತು ಹೇಳಿದಂತ ಮಾತು. ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ನಿರ್ಮಾಣ ಆಯಿತು. ಹರಿಹರರಾಯ, ಬುಕ್ಕರಾಯನ ನೇತೃತ್ವದಲ್ಲಿ, ಶ್ರೀಕೃಷ್ಣ ದೇವರಾಯ, ಪ್ರೌಢದೇವರಾಯ, ಅಚ್ಯುತರಾಯ, ಅಳಿಯ ರಾಮರಾಯನ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಅದ್ಭುತವಾಗಿ ಧರ್ಮ ಸಂಸ್ಕೃತಿಯನ್ನ ಉಳಿಸುವಂತಹ ಕೆಲಸ ಮಾಡಿತು. ನಮ್ಮ ಹಿರಿಯರು ಬಹಳ ಮುಗ್ಧರು. ನಾವೆಲ್ಲ ಹೇಳ್ತೀವಲ್ಲ, ಎಲ್ಲ ಸಂಸ್ಕೃತಿಗಳನ್ನ ಸ್ವೀಕಾರ ಮಾಡಿದಂತ ನೆಲ ಭಾರತ ಅಂತ ಹೇಳಿ. ನೀವು ಮೊತ್ತ ಮೊದಲ ಚರ್ಚ್ ಅನ್ನ ಯಾರೋ ಆಕ್ರಮಣಕಾರಿಗಳು ಬಂದು ಕಟ್ಟಿದಲ್ಲ, ಸಿರಿಯನ್ ಚರ್ಚ್ ಇವತ್ತು ಹೋದ್ರೆ ಕೇರಳದಲ್ಲಿದೆ. ನಾವೇ ಜಾಗ ಕೊಟ್ಟು ನಾವೇ ಕೈಯಾರೆ ಕಟ್ಟಿದಂತ ಚರ್ಚ್, ಸಿರಿಯನ್ ಚರ್ಚ್ ಇವತ್ತಿಗಿದೆ ಕೇರಳದಲ್ಲಿ. ಮೊತ್ತ ಮೊದಲ ಭಾರತದ ಮಸೀದಿ ಯಾವುದು ಕೇಳಿದ್ರೆ ಕೋಡಂಗಲ್ಲೂರಿನಲ್ಲಿದೆ. ಭಗವತಿ ದೇವಸ್ಥಾನಕ್ಕಿಟ್ಟಂತ ಜಾಗ, ಅದಕ್ಕಿಟ್ಟಂತ ಮರಮಟ್ಟುಗಳನ್ನು ಕೊಟ್ಟು ನಮ್ಮ ಕರ್ನಾಟಕದ, ನಮ್ಮ ಈ ಭಾರತದ ಶಿಲ್ಪ ಕಲೆಯ ಆಧಾರದಲ್ಲಿ ಕಟ್ಟಿದಂತ ಮೊದಲ ಮಸೀದಿ. ಇವತ್ತು ಬಂದರ್ನ ಮಸೀದಿಗೆ ಹೋಗಿ, ಬಾರ್ಪೂರ್ನ ಮಸೀದಿಗೆ ಹೋಗಿ, ಮಾಲಿಕುದ್ದಿನಾರ್ ಮಸೀದಿಗಳು ಅಂತ ಹೇಳ್ತಾರೆ. ಎಲ್ಲವೂ ಹಿಂದೂ ಶೈಲಿಯಲ್ಲಿದೆ. ಕಾರಣ ಏನು? ನಮ್ಮವರೇ ಕೈಯಾರೆ ಕಟ್ಟಿಕೊಟ್ಟಂತ ಮಸೀದಿಗಳು. ನಾವು ಯಾವುದೇ ಸಮಾಜದ ವಿರೋಧಿಗಳಲ್ಲ. ಆದ್ರೆ ನಮ್ಮ ಮೇಲೆ ಏನ್ ನಡೆಯಿತು? ಕೆ ಲಾಲ್ ಅನ್ನುವಂತ ಇತಿಹಾಸಕಾರ ಹೇಳ್ತಾರೆ, ಭಾರತದಲ್ಲಿ 33,000 ದೇವಸ್ಥಾನಗಳ ಅವಶೇಷಗಳು ಬಿದ್ದುಕೊಂಡಿವೆ. ಆಕ್ರಮಣಕಾರಿಗಳು ನಾಶ ಮಾಡಿದಷ್ಟು 33,000 ದೇವಸ್ಥಾನಗಳು. 8 ಕೋಟಿ ಜನರ ಹತ್ಯೆ ಆಗಿದೆ. ಜಗತ್ತಿನ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯನ್ನು ಮಾಡಿದ್ದು ಯಾವುದು ಕೇಳಿದ್ರೆ ಭಾರತದಲ್ಲಿ ನಾವು ಧರ್ಮಕ್ಕಾಗಿ ಮಾಡಿದಂತ ಹೋರಾಟ, ಹೆಣ್ಣಿಗಾಗಿ ಹೋರಾಟ ನಡೆದಿರಬಹುದು, ಮಣ್ಣಿಗಾಗಿ ಹೋರಾಟ ನಡೆದಿರಬಹುದು, ದುಡ್ಡಿಗಾಗಿ, ಬಂಗಾರಕ್ಕಾಗಿ ಹೋರಾಟ ನಡೆದಿರಬಹುದು. ಆದ್ರೆ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಮಾಡಿದಂತ ಹೋರಾಟ 800 ವರ್ಷಗಳ ನಿರಂತರವಾದ ಹೋರಾಟ. ಭಾರತ ಯಾವತ್ತೂ ಗುಲಾಮಗಿರಿಯನ್ನು ಸ್ವೀಕರಿಸಲಿಲ್ಲ. ಯಾವತ್ತು ನಾವು ಗುಲಾಮರಾಗಲೇ ಇಲ್ಲ. ಸುಮ್ಮನೆ ಹೇಳ್ತಾರೆ ನಾವು 1,000 ವರ್ಷ ಗುಲಾಮರಾಗಿದ್ದೀವಿ. ಯಾರ ಗುಲಾಮಗಿರಿಯನ್ನು ಸ್ವೀಕಾರ ಮಾಡಲಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ವೀರಬಲ್ಲಾಳ ಎದ್ದುಕೊಂಡ್ರೆ, ಇನ್ನೆಲ್ಲೋ ಕಡೆಯಲ್ಲಿ ಕೆಂಡುಗಲಿ ಕುಮಾರರಾಮ, ಇನ್ನೊಂದು ಕಡೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಲಚಿತ್ ಬರ್ಫುಕನ್, ಆ ಭಾಗದಲ್ಲಿ ಅಜಿತ್ ಸಿಂಗ್, ದುರ್ಗಾದಾಸ್ ರಾಥೋಡ್, ರಾಣಾ ಪ್ರತಾಪ, ಪೃಥ್ವಿರಾಜ್ ಚೌಹಾಣ್, ರಾಣಾ ಸಂಗ, ಬಪ್ಪ ರಾವಳ, ಎಂತೆಂತ ಮಹಾಪುರುಷರು ಹುಟ್ಟಿದಂತ ಮಣ್ಣು ಈ ಭಾರತ. ನಾವಿವತ್ತು ಈ ಕೇಸರಿಯನ್ನು ಧರಿಸಿಕೊಂಡಿರಬೇಕ್ರೆ ಅದರ ಹಿಂದೆ ಆ ಎಲ್ಲ ಹಿರಿಯರ ತ್ಯಾಗ ಇದೆ, ಬಲಿದಾನ ಇದೆ. ತಲ್ವಾರೋं पे सरवार दिए, अंगारों पे जिस्म जलाए, तब कहीं जाके हमने सर पे ये ಕೇಸರಿ ರಂಗ್ ಸಜಾಯೆ ಅನ್ನುವಂತ ಮಾತನ್ನು ಹೇಳಿದ್ರಲ್ಲ. ಹಾಗಾಗಿ ಆ ಬಲಿದಾನ ಪರಂಪರೆ, ಆ ರೀತಿಯ ಬಲಿದಾನವನ್ನು ಮಾಡಿದಂತ ಭಾರತ 1925 ಆಸುಪಾಸಿಗೆ ಬರುವಾಗ ಈ ದೇಶದ ಹಿಂದೂ ಸಮಾಜದ ಮಧ್ಯದಲ್ಲಿ ಸ್ವಬೋಧ ಅನ್ನುವಂಥದ್ದು ಮರೆಯಾಗಿ ಹೋಯಿತು. ಹತ್ತಿರ 200 ವರ್ಷಗಳ ಕಾಲ ಬ್ರಿಟಿಷರು ನಮಗೆ ಹೇಳಿದಂತ ಆ ಶಿಕ್ಷಣ ಪದ್ಧತಿ, ಈ ದೇಶದಲ್ಲಿ ಸ್ವಾರ್ಥಪರವಾದಂತಹ ರಾಜಕೀಯ, ಇದೆಲ್ಲದರ ಪರಿಣಾಮವಾಗಿ ತಮ್ಮ ತನವನ್ನು ಕಳೆದುಕೊಂಡಂತ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡುವುದನ್ನು ಮರೆತು ಬಿಟ್ಟ. ಆ ಸಂದರ್ಭದಲ್ಲಿ ರಾಷ್ಟ್ರದ ಜಾಗೃತಿಗಾಗಿ, ಸಂಸ್ಕೃತಿಯ ಜಾಗೃತಿಗಾಗಿ ನಾಗಪುರದಲ್ಲಿ ಹುಟ್ಟಿಕೊಂಡಂತಹ ಸಂಘಟನೆ ಯಾವುದು ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, RSS. RSS ಅನ್ನ ಆರಂಭ ಮಾಡಬೇಕಿದ್ರೆ ಇದ್ದವರು ಎಷ್ಟು ಕೇಳಿದ್ರೆ 17 ಜನ ಮಾತ್ರ. ಮೊದಲ ಬೈಠಕ್ನಲ್ಲಿ 17 ಜನ ಸೇರಿ ಸಂಘಟನೆಯನ್ನು ಮಾಡ್ತಾರೆ. ಆ ಜನ ನಗಾಡ್ತಿದ್ರು, ಇದರಿಂದ ದೇಶದಲ್ಲಿ ಎಷ್ಟೆಷ್ಟೋ ಲಕ್ಷ ಬಲಿದಾನಗಳಾಗ್ತಾ ಇದೆ, ಇವರಿಂದ ಏನು ಬದಲಾವಣೆ ಆಗುತ್ತೆ. ಆದರೆ ಇವತ್ತು ಬದಲಾವಣೆ ಆಗಿದೆ ಭಾರತದಲ್ಲಿ. ಇವತ್ತು ಭಾರತದಲ್ಲಿ ಆಗಿರುವಂತಹ ಬದಲಾವಣೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಪ್ರಚಾರಕ, ಒಬ್ಬ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿಯ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಇಡೀ ಜಗತ್ತಿಗೆ ಅಚ್ಚರಿ ಪಡುವ ರೀತಿಯಲ್ಲಿ ಭಾರತದ ಧರ್ಮ ಸಂಸ್ಕೃತಿಯನ್ನಾದ ಪ್ರತಿನಿಧಿಸ್ತಾರೆ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಹಿಂದೆ ನೋಡಿದಂತಹ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ನಾವು ಕನಸನ್ನು ನೋಡಬೇಕು. ಅದನ್ನು 100 ವರ್ಷದ ನಂತರ ಸಾಕಾರಗೊಳಿಸಬೇಕಿದ್ರೆ ಅದಕ್ಕೊಂದು ಪ್ಲಾನಿಂಗ್ ಅನ್ನು ಮಾಡಬೇಕು, ಒಂದು ಸ್ಕೆಚ್ ಹಾಕಬೇಕು, ಒಂದು ನಿಯೋಜನೆ ಅನ್ನುವಂಥದ್ದು ಬೇಕು. ನಿಯೋಜನೆ ಇಲ್ಲದೆ ಸಮಾಜದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಅಬ್ಬೆ ಬಾರಿಗಳ ತರ ಏಕಾಗಿ ತಮ್ಮಷ್ಟಕ್ಕೆ ತಾವು ಬದುಕಿಕೊಂಡಿದ್ದರೆ ಯಾವ ಬದಲಾವಣೆ ಆಗಲ್ಲ. ಇಡೀ ಸಮಾಜ ಸಂಘಟಿತವಾಗಿ ಒಂದು ಉದ್ದೇಶಕ್ಕಾಗಿ, ಒಂದು ಧ್ಯೇಯವನ್ನು ಇಟ್ಟುಕೊಂಡು ಕೆಲಸ ಮಾಡಿದಾಗ ಮಾತ್ರ ಒಂದು ಸಮಾಜ ಬದಲಾಗೋದಕ್ಕೆ ಸಾಧ್ಯ, ಒಂದು ದೇಶದ ಭವಿಷ್ಯ ಬದಲಾಗೋದಕ್ಕೆ ಸಾಧ್ಯ.
ಇದನ್ನೆಲ್ಲ ನಮಗೆ ಕಲಿಸುವುದು ಯಾರು ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರ ಇಡೀ ಚರಿತ್ರೆಯನ್ನು ನೀವು ಗಮನಿಸಬೇಕು. 12ನೇ ವರ್ಷದಲ್ಲಿ ಬಿಜಾಪುರದಲ್ಲಿ ತಂದೆ ಒಂದು ಸೀಲ್ ಮಾಡಿ ಕೊಡ್ತಾನೆ, ಸಣ್ಣ ಸೀಲ್, 12 ವರ್ಷದ ಮಗುವಿನ ಕೈಯಲ್ಲಿ ಕೊಟ್ಟಂತ ಸೀಲ್ ಅದು. ಏನು? ಪ್ರತಿಪ ಚಂದ್ರಲೇಖೀವ ವರ್ಧಿಷ್ಣು ವಿಶ್ವವಂದಿತ ಶಾಹು ಸೂನು ಸುವಶೀಷ ಮುದ್ರಾ ಭದ್ರಾಯ ರಾಜತೆ. ಹುಣ್ಣಿಮೆಯ ಚಂದ್ರನ ರೂಪದಲ್ಲಿ ನಿನ್ನ ಹಿಂದವಿ ಸ್ವರಾಜ್ಯ ಬೆಳಗಬೇಕು ಅಂತ ಹೇಳಿ ಆವತ್ತು ತಂದೆ ಕೊಟ್ಟದ್ದು ಯಾರು? 12 ವರ್ಷದ ಮಗುವಿನ ಮೇಲೆ ಅಂತ ನಿರೀಕ್ಷೆ ತಂದೆಗೆ ಮಾಡ್ತಾನೆ ಇವನು ಅಂತ ಹೇಳಿ. ಅಜ್ಜ ಮಾಲೋಜಿಯ ಕತ್ತಿ, ತುಳಜಾ ಭವಾನಿ ಕತ್ತಿಯನ್ನು ಮತ್ತು ಮುದ್ರೆಯನ್ನು ಕೊಟ್ಟು ಈ ಸ್ವರಾಜ್ಯದ ಭಗವಧ್ವಜ ಜೊತೆಗೆ ಅವತ್ತು ಗುರುಗಳಾಗಿದ್ದಂತ ದಾದಾಜಿ ಕೊಂಡದೇವರು, ತಾಯಿ ಜೀಜಾಮಾತೆ ಎಲ್ಲರೂ ಪುಣೆಗೆ ಬರ್ತಾರೆ. ಅಲ್ಲಿಂದ ಶುರುವಾಯಿತು ಸ್ವರಾಜ್ಯ ಕಟ್ಟುವಂತ ಕೆಲಸ. ಶೂನ್ಯದಿಂದ ಕಟ್ಟಿದಂತಹ ಸ್ವರಾಜ್ಯದ ಕೆಲಸ ಶುರುಕೊಂಡಿದ್ದಾರೆ. ಬಿಜಾಪುರದ ರಾಣಿ ಕೇಳ್ತಾಳೆ, ಆ ಬೆಟ್ಟದ ಇಲಿಯನ್ನ ಮಟ್ಟ ಹಾಕುವಂತ ಒಬ್ಬ ಸೇನಾಧಿಕಾರಿ ನಮ್ಮಯ್ಯ ಬಿಜಾಪುರದಲ್ಲಿ ಯಾರು ಇಲ್ವಾ ಅಂತ ಕೇಳಿದಾಗ ದೈತ್ಯ ಸರದಾರ ಅಫ್ಜಲ್ ಖಾನ್ ಮುಂದೆ ಬರ್ತಾನೆ. ಹೇಳ್ತಾನೆ, 40,000 ಸೇನೆ ತೋಪ್ ಇವುಗಳನ್ನೆಲ್ಲ ಕೊಡಬೇಕು, ಇಷ್ಟು ಸಾವಿರ ಆನೆ ಬೇಕು, ಇಷ್ಟು ಸಾವಿರ ಕುದುರೆ ಬೇಕು, ಇಷ್ಟು ತೋಪುಗಳು ಬೇಕು. ಅವನನ್ನ ಒಂದು ವಾರದಲ್ಲಿ ನಾನು ಹಿಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹಾಗೆ ಹೇಳುವಾಗ ಅವನಿಗೆ ಯಾರು ಹೇಳಿದ್ರಂತೆ, ಅವನು ಸಾಮಾನ್ಯ ಅಲ್ಲ, ಅವನು ಮಾಯಾವಿ ಇದ್ದಾನೆ. ಅವನಿಗೂ ಅನಿಸ್ತು, ನಾನು ಹೋದವನು ವಾಪಸ್ ಬರದಿದ್ರೆ ಏನು, ಅವನಿದ್ದಂತ ಅವನ 60 ರಾಣಿಯರನ್ನ ಹತ್ಯೆ ಮಾಡಿ ಹೋಗ್ತಾನೆ. ಯಾಕಂದ್ರೆ ನಾನು ಬರದೇ ಇದ್ರೆ ನನ್ನ ರಾಣಿಯರು ಯಾರ್ಯಾರದು ಪಾಲಾಗಬಾರದು ಅಂತ ಹೇಳಿ ಅಷ್ಟೋ ರಾಣಿಯರನ್ನ ಕೊಂದು ಹೊರಡ್ತಾನೆ ಅಫ್ಜಲ್ ಖಾನ್. ಅವನು ಬರಬೇಕಿದ್ರೆ ಪಂಡರಾಪುರದ ದೇವಾಲಯದ ಮೇಲೆ ದಾಳಿ ಮಾಡಿದ, ಭವಾನಿಯ ದೇವಾಲಯದ ಮೇಲೆ ದಾಳಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮೇಲೆ ದಾಳಿ ಮಾಡಿದ. ಶಿವಾಜಿಯನ್ನ ಕೆಣಕ್ತಾ ಇದ್ದಾನೆ, ಬಾ ಎದುರು ಬರಬೇಕು ಅಂತ ಹೇಳಿ. ಶಿವಾಜಿ ಎದುರು ಬರಲಿಲ್ಲ. ಶಿವಾಜಿಯ ವಲಯದಲ್ಲಿ ದಟ್ಟವಾದಂತಹ ಕಾಡಿನ ಒಳಗಡೆ ಚರ್ಚೆ ನಡೀತಾ ಇದೆ. ಎಲ್ಲ ಪ್ರಮುಖ ತಾನಾಜಿ ಮಾಲ್ಸುರೆ ಅನೇಕ ಜನ ಕುಳಿತಿದ್ದಾರೆ, ಯಸಾಜಿ ಕಂಕ್ ಇವರೆಲ್ಲ ಕುಳಿತಿದ್ದಾರೆ, ಚರ್ಚೆಗಳು ನಡೀತಾ ಇದೆ. ಹೇಳಿದ್ರು, ನಮ್ಮ ಊರುಗಳು ಸುಡುತ್ತಾ ಇವೆ, ತಾಯಂದ್ರನ್ನೆಲ್ಲ ಅಪಹರಣ ಮಾಡ್ತಾ ಇದ್ದಾರೆ, ಮಂದಿರಗಳ ಗೋಪುರಗಳು ಧರಾಶಾಹಿ ಆಗ್ತಾ ಇವೆ, ಗೋಹತ್ಯೆಯನ್ನು ಮಾಡ್ತಾ ಇದ್ದಾರೆ. ನಾವು ಇನ್ನು ಎಷ್ಟು ದಿನ ಅಂತ ಈ ಅನ್ಯಾಯವನ್ನು ಸಹಿಸಿಕೊಳ್ಳಬೇಕು ಅಂತ ಹೇಳಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಅವನು 40,000 ಸೇನೆಯನ್ನು ತಗೊಂಡು ಬದಲಾವಣೆ ಆಗುತ್ತೆ. ಆದರೆ ಇವತ್ತು ಬದಲಾವಣೆ ಆಗಿದೆ ಇವತ್ತು ಭಾರತದಲ್ಲಿ ಆಗಿರುವಂತಹ ಬದಲಾವಣೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಪ್ರಚಾರಕ, ಒಬ್ಬ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿಯ ಕುರ್ಚಿಯ ಮೇಲೆ ಕುಳಿತಿದ್ದಾನೆ. ಇಡೀ ಜಗತ್ತಿಗೆ ಅಚ್ಚರಿ ಪಡುವ ರೀತಿಯಲ್ಲಿ ಭಾರತದ ಧರ್ಮ ಸಂಸ್ಕೃತಿಯನ್ನಾದ ಪ್ರತಿನಿಧಿಸ್ತಾರೆ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಹಿಂದೆ ನೋಡಿದಂತಹ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ನಾವು ಕನಸನ್ನು ನೋಡಬೇಕು. ಅದನ್ನು 100 ವರ್ಷದ ನಂತರ ಸಾಕಾರಗೊಳಿಸಬೇಕಿದ್ರೆ ಅದಕ್ಕೊಂದು ಪ್ಲಾನಿಂಗ್ ಅನ್ನು ಮಾಡಬೇಕು, ಒಂದು ಸ್ಕೆಚ್ ಹಾಕಬೇಕು, ಒಂದು ನಿಯೋಜನೆ ಅನ್ನುವಂಥದ್ದು ಬೇಕು. ನಿಯೋಜನೆ ಇಲ್ಲದೆ ಸಮಾಜದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಅಬ್ಬೆ ಬಾರಿಗಳ ತರ ಏಕಾಗಿ ತಮ್ಮಷ್ಟಕ್ಕೆ ತಾವು ಬದುಕಿಕೊಂಡಿದ್ದ ಯಾವ ಬದಲಾವಣೆ ಆಗಲ್ಲ. ಇಡೀ ಸಮಾಜ ಸಂಘಟಿತವಾಗಿ ಒಂದು ಉದ್ದೇಶಕ್ಕಾಗಿ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಕೆಲಸ ಮಾಡಿದಾಗ ಮಾತ್ರ ಒಂದು ಸಮಾಜ ಬದಲಾಗೋದಕ್ಕೆ ಸಾಧ್ಯ, ಒಂದು ದೇಶದ ಭವಿಷ್ಯ ಬದಲಾಗೋದಕ್ಕೆ ಸಾಧ್ಯ. ಇದನ್ನೆಲ್ಲ ನಮಗೆ ಕಲಿಸುವುದು ಯಾರು ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರ ಇಡೀ ಚರಿತ್ರೆಯನ್ನು ನೀವು ಗಮನಿಸಬೇಕು. 12ನೇ ವರ್ಷದಲ್ಲಿ ಬಿಜಾಪುರದಲ್ಲಿ ತಂದೆ ಒಂದು ಸೀಲ್ ಮಾಡಿ ಕೊಡ್ತಾನೆ, ಸಣ್ಣ ಸೀಲ್, 12 ವರ್ಷದ ಮಗುವಿನ ಕೈಯಲ್ಲಿ ಕೊಟ್ಟಂತ ಸೀಲ್ ಅದು. ಏನು? ಪ್ರತಿಪ ಚಂದ್ರಲೇಖೀವ ವರ್ಧಿಷ್ಣು ವಿಶ್ವವಂದಿತ ಶಾಹು ಸೂನು ಸುವಶೀಷ ಮುದ್ರಾ ಭದ್ರಾಯ ರಾಜತೆ. ಹುಣ್ಣಿಮೆಯ ಚಂದ್ರನ ರೂಪದಲ್ಲಿ ನಿನ್ನ ಹಿಂದವಿ ಸ್ವರಾಜ್ಯ ಬೆಳಗಬೇಕು ಅಂತ ಹೇಳಿ ಆವತ್ತು ತಂದೆ ಕೊಟ್ಟದ್ದು ಯಾರು? 12 ವರ್ಷದ ಮಗುವಿನ ಮೇಲೆ ಅಂತ ನಿರೀಕ್ಷೆ ತಂದೆಗೆ ಮಾಡ್ತಾನೆ ಇವನು ಅಂತ ಹೇಳಿ. ಅಜ್ಜ ಮಾಲೋಜಿಯ ಕತ್ತಿ, ತುಳಜಾ ಭವಾನಿ ಕತ್ತಿಯನ್ನು ಮತ್ತು ಮುದ್ರೆಯನ್ನು ಕೊಟ್ಟು ಈ ಸ್ವರಾಜ್ಯದ ಭಗವಧ್ವಜ ಜೊತೆಗೆ ಅವತ್ತು ಗುರುಗಳಾಗಿದ್ದಂತಹ ದಾದಾಜಿ ಕೊಂಡದೇವರು, ತಾಯಿ ಜೀಜಾಮಾತೆ ಎಲ್ಲರೂ ಪುಣೆಗೆ ಬರ್ತಾರೆ. ಅಲ್ಲಿಂದ ಶುರುವಾಯಿತು ಸ್ವರಾಜ್ಯ ಕಟ್ಟುವಂತ ಕೆಲಸ. ಶೂನ್ಯದಿಂದ ಕಟ್ಟಿದಂತಹ ಸ್ವರಾಜ್ಯದ ಕೆಲಸ ಶುರುಕೊಂಡಿದ್ದಾರೆ. ಬಿಜಾಪುರದ ರಾಣಿ ಕೇಳ್ತಾಳೆ, ಆ ಬೆಟ್ಟದ ಇಲಿಯನ್ನ ಮಟ್ಟ ಹಾಕುವಂತ ಒಬ್ಬ ಸೇನಾಧಿಕಾರಿ ನಮ್ಮಯ್ಯ ಬಿಜಾಪುರದಲ್ಲಿ ಯಾರು ಇಲ್ವಾ ಅಂತ ಕೇಳಿದಾಗ ದೈತ್ಯ ಸರದಾರ ಅಫ್ಜಲ್ ಖಾನ್ ಮುಂದೆ ಬರ್ತಾನೆ. ಹೇಳ್ತಾನೆ, 40,000 ಸೇನೆ ತೋಪ್ ಇವುಗಳನ್ನೆಲ್ಲ ಕೊಡಬೇಕು, ಇಷ್ಟು ಸಾವಿರ ಆನೆ ಬೇಕು, ಇಷ್ಟು ಸಾವಿರ ಕುದುರೆ ಬೇಕು, ಇಷ್ಟು ತೋಪುಗಳು ಬೇಕು. ಅವನನ್ನ ಒಂದು ವಾರದಲ್ಲಿ ನಾನು ಹಿಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹಾಗೆ ಹೇಳುವಾಗ ಅವನಿಗೆ ಯಾರು ಹೇಳಿದ್ರಂತೆ, ಅವನು ಸಾಮಾನ್ಯ ಅಲ್ಲ, ಅವನು ಮಾಯಾವಿ ಇದ್ದಾನೆ.
ಅವನಿಗೂ ಅನಿಸ್ತು, ನಾನು ಹೋದವನು ವಾಪಸ್ ಬರದಿದ್ರೆ ಏನು, ಅವನಿದ್ದಂತ ಅವನ 60 ರಾಣಿಯರನ್ನ ಹತ್ಯೆ ಮಾಡಿ ಹೋಗ್ತಾನೆ. ಯಾಕಂದ್ರೆ ನಾನು ಬರದೇ ಇದ್ರೆ ನನ್ನ ರಾಣಿಯರು ಯಾರ್ಯಾರದು ಪಾಲಾಗಬಾರದು ಅಂತ ಹೇಳಿ ಅಷ್ಟೋ ರಾಣಿಯರನ್ನ ಕೊಂದು ಹೊರಡ್ತಾನೆ ಅಫ್ಜಲ್ ಖಾನ್. ಅವನು ಬರಬೇಕಿದ್ರೆ ಪಂಡರಾಪುರದ ದೇವಾಲಯದ ಮೇಲೆ ದಾಳಿ ಮಾಡಿದ, ಭವಾನಿಯ ದೇವಾಲಯದ ಮೇಲೆ ದಾಳಿ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಮೇಲೆ ದಾಳಿ ಮಾಡಿದ. ಶಿವಾಜಿಯನ್ನ ಕೆಣಕ್ತಾ ಇದ್ದಾನೆ, ಬಾ ಎದುರು ಬರಬೇಕು ಅಂತ ಹೇಳಿ. ಶಿವಾಜಿ ಎದುರು ಬರಲಿಲ್ಲ. ಶಿವಾಜಿಯ ವಲಯದಲ್ಲಿ ದಟ್ಟವಾದಂತಹ ಕಾಡಿನ ಒಳಗಡೆ ಚರ್ಚೆ ನಡೀತಾ ಇದೆ. ಎಲ್ಲ ಪ್ರಮುಖ ತಾನಾಜಿ ಮಾಲ್ಸುರೆ ಅನೇಕ ಜನ ಕುಳಿತಿದ್ದಾರೆ, ಯಸಾಜಿ ಕಂಕ್ ಇವರೆಲ್ಲ ಕುಳಿತಿದ್ದಾರೆ, ಚರ್ಚೆಗಳು ನಡೀತಾ ಇದೆ. ಹೇಳಿದ್ರು, ನಮ್ಮ ಊರುಗಳು ಸುಡ್ತಾ ಇವೆ, ತಾಯಂದರನ್ನೆಲ್ಲ ಅಪಹರಣ ಮಾಡ್ತಾ ಇದ್ದಾರೆ, ಮಂದಿರಗಳ ಗೋಪುರಗಳು ಧರಾಶಾಹಿ ಆಗ್ತಾ ಇವೆ, ಗೋ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ನಾವು ಇನ್ನು ಎಷ್ಟು ದಿನ ಅಂತ ಈ ಅನ್ಯಾಯವನ್ನು ಸಹಿಸಿಕೊಳ್ಳಬೇಕು ಅಂತ ಹೇಳಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಅವನು 40,000 ಸೇನೆಯನ್ನು ತಗೊಂಡು ಬಂದಿದ್ದಾನೆ. ಇವತ್ತು ಮರಾಠರಾದಂತಹ ನಮ್ಮ ಬಳಿ ಇರುವಂತದ್ದು ಕೇವಲ 7,000 ಸೇನೆ. 7ರಿಂದ ಹಬ್ಬ ಅಂತ ಹೇಳಿದ್ರೆ 8,000 ಮಾಡಬಹುದು, ಬಿಟ್ಟರೆ ಅದಕ್ಕಿಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಒಂದು, ನಾವು 40,000ಕ್ಕೆ ನಮ್ಮ ಶಕ್ತಿಯನ್ನ ವೃದ್ಧಿಪಡಿಸಬೇಕು, ಅದು ಅಸಾಧ್ಯ. ಇನ್ನೊಂದು, ಬಿಜಾಪುರದ ಸೇನೆಯನ್ನು 7,000ಕ್ಕೆ ಇಳಿಸಬೇಕು, ಇದು ಸಾಧ್ಯ ಇದೆ. ಅದಕ್ಕಾಗಿ ಶಿವಾಜಿ ಮಹಾರಾಜರು ಯೋಚನೆಯನ್ನು ಮಾಡ್ತಾರೆ, ತನ್ನ ಗುಪ್ತಚರರನ್ನ ಕಳಿಸ್ತಾರೆ, ಸುಮ್ಮನೆ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಆ ಊರಿನಲ್ಲಿ ಶಿವಾಜಿ ಇದ್ದಾನೆ, ಈ ಊರಿನಲ್ಲಿ ಶಿವಾಜಿ ಇದ್ದಾನೆ, ಸುಮ್ಮನೆ ಮಾಹಿತಿ. ಆ ಮಾಹಿತಿಯನ್ನು ನಂಬಿಕೊಂಡು 40,000 ಸೇನೆ ತಗೊಂಡು ಅಲ್ಲಿ ಹೋಗುವಾಗ ಅಲ್ಲಿ ಯಾರು ಇಲ್ಲ, ಇಲ್ಲಿ ಹೋಗುವಾಗ ಇಲ್ಲಿ ಯಾರು ಇಲ್ಲ. ಅವನು ಯಾರು ಹೇಳಿದ್ರಂತೆ, 40,000 ಸೇನೆಯನ್ನು ತಗೊಂಡು ತಿರುಗೋದ್ರಲ್ಲಿ ಅರ್ಥ ಇಲ್ಲ, ಅವನು ಮಹಾಪುಕ್ಕಲ ಹೇಳಿ ಇದ್ದಾನೆ. ಒಂದು ಕೆಲಸ ಮಾಡೋಣ, ಎಲ್ಲ ಸೇನೆಯನ್ನು ಇಲ್ಲಿ ನಿಲ್ಲಿಸಿ ನಾವು 5,000 ಜನ ಹೋಗೋಣ, ಅವನಿಗೆ ಹಿಡ್ಕೊಂಡು ಬರೋಣ. 40,000 ಸೇನೆಯನ್ನು ಅಲ್ಲಲ್ಲಿ ನಿಲ್ಲಿಸಿ ಕೇವಲ 5,000 ಜನರ ಜೊತೆಗೆ ಅಫ್ಜಲ್ ಖಾನ್ ಬರ್ತಾನೆ. ಆಗ ತನ್ನ ವಕೀಲರನ್ನ ಕಳಿಸಿದ್ರು ಶಿವಾಜಿ ಮಹಾರಾಜರು, ಗೋಪಿ ಪಂತ್ ಬೋಕೀಲ್ ಅಂತ ಅವರ ಹೆಸರು. ಹೇಳಿದರೆ, ಶಿವಾಜಿ ಮಹಾರಾಜರಿಗೆ ಯುದ್ಧ ಮಾಡುವಂತ ಯಾವುದೇ ಅವರಲ್ಲಿ ನಿರ್ಣಯಗಳಿಲ್ಲ, ಅವರು ನಿಮ್ಮ ಜೊತೆ ಸಂಧಿ ಮಾಡಿಕೊಳ್ಳಬೇಕು ಅಂತ ಬಯಸ್ತಾರೆ. ರಣತುಂಡಿಯ ಘಾಟಿನಲ್ಲಿ ಪ್ರತಾಪಗಢದ ಕಿಲ್ಲ ಇದೆ, ಅಲ್ಲಿ ನಿಮ್ಮ ಜೊತೆ ಸಂಧಿ ಮಾಡಿಕೊಳ್ಳಬೇಕು ಅಂತ ಬಯಸಿದ್ದಾರೆ. ಆದ್ರೆ ಬಹಳ ಹೆದರ್ಕೊಂಡಿದ್ದಾರೆ, ನೀವು ಬಹಳ ಜನ ತಗೊಂಡು ಬರಬೇಡಿ. ಅಫ್ಜಲ್ ಖಾನ್ ಹೇಳ್ತಾನೆ, ಯಾರನ್ನು ಕರ್ಕೊಂಡು ಬರೋದಿಲ್ಲ, 1,500 ಸೇನೆ ಇರುತ್ತೆ, ಕೋಟೆಯ ಕೆಳಭಾಗದಲ್ಲಿರುತ್ತೆ, ಮೇಲೆ ನಾವು ಕೇವಲ 3 ಜನ ಬರ್ತೀವಿ. ನನ್ನ ಜೊತೆಗೆ ನನ್ನ ಅಂಗರಕ್ಷಕ ಸೈಯದ್ ಭಾಂಡ, ನನ್ನ ವಕೀಲ ಭಾಸ್ಕರ್ ಜಿ ಕೃಷ್ಣ ಕುಲಕರ್ಣಿ, ಅವರನ್ನ ಬಿಟ್ಟರೆ ಬೇರೆ ಯಾರು ಇರಲ್ಲ. ಶಿವಾಜಿ ಮಹಾರಾಜರ ಯೋಚನೆಗಳ ಆರಂಭ ಆಯಿತು. ಅವರಲ್ಲಿ 3 ಜನ ಇದ್ರೆ ನಾವು 3 ಜನ ಬೇಕು. ನಮ್ಮ ವಕೀಲರಾದಂತಹ ಗೋಪಿ ಪಂತ್ ಬೋಕೀಲ್ ಅವರು ಇರ್ತಾರೆ, ಅವನು ಸೈಯದ್ ಭಾಂಡನನ್ನ ಕರ್ಕೊಂಡು ಬಂದ್ರೆ ಸೈಯದ್ ಭಾಂಡ ದಾಂಡಪಟ್ಟ ಚಲಾಯಿಸುವುದರಲ್ಲಿ ಬಹಳ ಹುಷಾರು. ನಮ್ಮಲ್ಲಂತವ್ರು ಯಾರಿದ್ದಾರೆ ಹೇಳ್ತಾರೆ, ನಮ್ಮಲ್ಲಿ ಜೀವ ಮಹಳ ಇದ್ದಾನೆ, ಅವನನ್ನು ಕರ್ಕೊಂಡು ಬರ್ರಿ. ಇನ್ನೊಬ್ಬ ಸಂಭಾಜಿ ಕಾವ ಇದ್ದಾನೆ, ಅಫ್ಜಲ್ ಖಾನ್ ಅನ್ನುವನು ಜಗಜ್ಜಟ್ಟಿ ಮಲ್ಲ, ಕುಸ್ತಿಪಟು. ಏನಾದ್ರೂ ನನ್ನ ಮೇಲೆ ನನ್ನ ಕೈಯಿಂದ ಆಗದೇ ಇದ್ರೆ ಅವನನ್ನ ಮಟ್ಟ ಹಾಕೋದಕ್ಕೆ ನಮ್ಮಲ್ಲಿಗೂ ಕುಸ್ತಿಪಟು ಬೇಕು ಅಂತ ಹೇಳಿ ಅವನ ಜೊತೆ ಸಂಭಾಜಿ ಕಾವ ಅನ್ನುವಂತ ಒಬ್ಬ ಕುಸ್ತಿಪಟನನ್ನು ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನದ 12 ಗಂಟೆ ಹೊತ್ತು ಶಿಬಿರವನ್ನು ಹಾಕಿದ್ದಾರೆ. ಶಿವಾಜಿ ಮಹಾರಾಜರು ಮೇಲಿಂದ ಕೆಳಗೆ ಬರಬೇಕು. ಕೆಳಗೆ ಬರುವಾಗ ಶಾಮಿಯಾನದಲ್ಲಿ ನೋಡ್ತಾರೆ, ಯಾವ ಪೊಸಿಷನ್ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲವನ್ನ ಯೋಚನೆ ಮಾಡಿ, ಮೈಯ ಒಳಗಡೆ ಆ ಉಕ್ಕಿನ ಕವಚಗಳು, ಕೈಯಲ್ಲಿ ವ್ಯಾಕರಣಕ, ಇನ್ನೊಂದು ಕೈಯಲ್ಲಿ ಬಿಚ್ಚು ಅನ್ನುವಂತಹ ಸಣ್ಣ ಚೂರಿ, ತಲೆಯ ಮೇಲೆ ಆ ಶಿರಸ್ತ್ರಾಣಗಳು, ಗಡ್ಡವನ್ನು ನೀಟಾಗಿ ಬೋಡಿಸಿ, ಯಾಕಂದ್ರೆ ಗಡ್ಡ ಸಿಗಬಾರ್ದು. ಇಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಬರ್ತಾರೆ. ಬಂದವರು ಅಪ್ಕೊಂಡ ಅವನು ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡಿದ. ಶಿವಾಜಿ ಮಹಾರಾಜರು, ಏ ಹಿಂದೂ ಶಕ್ತಿ ಸಂಭೂತ ದೀಪ್ತ ತಮ ತೇಜ, ಏ ಹಿಂದೂ ನೃಸಿಂಹ ಪ್ರಭೋ ಶಿವಾಜಿ ರಾಜ, ಸಾಕ್ಷಾತ್ ನರಸಿಂಹನ ರೂಪದಲ್ಲಿ ಆ ಪಾಪಿ ಅಫ್ಜಲ್ ಖಾನ್ ಹೊಟ್ಟೆಯನ್ನು ಬಗಿತಾರೆ, ಕರಡನ್ನ ಕೇಳಿದ್ದಾರೆ. ಮಾಡಿರುವಂತದ್ದು ಕೇವಲ 4 ನಿಮಿಷದ ಕೆಲಸ. 4 ನಿಮಿಷದ ಕೆಲಸದ ಹಿಂದೆ 4 ತಿಂಗಳ ತಯಾರಿ. ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ 1 ದಿನ, ಆದ್ರೆ ಅದರ ಹಿಂದೆ ಅಮಿತ್ ಶಾ ಮಾಡಿರುವಂತದ್ದು 2 ವರ್ಷದ ತಯಾರಿ. ಕಾಶ್ಮೀರವನ್ನು ಮುಟ್ಟಿದ್ರೆ ಇಡೀ ದೇಶದಲ್ಲಿ ದಂಗೆ ಹೇಳ್ತೀವಿ, ಟರ್ಕಿ ದಾಳಿ ಮಾಡುತ್ತೆ, ಸೌದಿ ಅರೇಬಿಯಾ ಬರುತ್ತೆ. ಎಲ್ಲಿದ್ದಾರೆ? ಯಾವ ಫಲದಲ್ಲಿದ್ದಾರೆ? ಯಾವ ಶಬ್ದವೂ ಇಲ್ಲದೆ ಕಾಶ್ಮೀರವನ್ನು ಮತ್ತೆ ವಶಪಡಿಸಿಕೊಂಡಿವೆ. ಅರೆ, ಮೊಸಳೆಯ ಬಾಯನ್ನು ಸಿಗಿದು ಆಕಳಿನ ಮರಿಯನ್ನು ರಕ್ಷಿಸಿದ ಹಾಗೆ ಆ ಕಾಶ್ಮೀರವನ್ನು ಇವತ್ತು ಉಳಿಸಿಕೊಂಡಿದ್ರೆ ಅದು ಹಿಂದೂಗಳ ತಾಕತ್ತು, ಹಿಂದುತ್ವದ ತಾಕತ್ತು. ನಮಸ್ತೆ ಕಾಶ್ಮೀರ್, ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿಂದ ಹಾಡಲ್ಲಿ ಮಾತ್ರ ಅಲ್ಲ, ನಿಜವಾಗಿ ಭಾರತ ಮಾತೆಯ ಕಳೆದು ಹೋದಂತ ಆ ಹಿಮ ಪರ್ವತಗಳು, ಆಕೆಯ ಆ ರತ್ನಖಚಿತವಾದಂತಹ ಕಿರೀಟವನ್ನ ಮತ್ತೆ ತೊಡಿಸುವಂತ ಕೆಲಸ ಆಗಿರುವುದು ನಮ್ಮ ಕಾಲಘಟ್ಟದಲ್ಲಿ. ಎಷ್ಟೋ ವರ್ಷದ ಪ್ರಯತ್ನ. ಶ್ಯಾಮಾಜಿ ಕೃಷ್ಣ
ನಮ್ಮ ಇವರು ಮುಖರ್ಜಿ, ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಂದ ಆರಂಭಿಸಿ ಎಷ್ಟೋ ಜನ ಕಾಶ್ಮೀರಕ್ಕಾಗಿ ಬಲಿದಾನವನ್ನು ಮಾಡಿದರು. ಅವರ ಎಲ್ಲ ಅತೃಪ್ತ ಚೇತನಗಳಿಗೆ ಮುಕ್ತಿ ಸಿಗಬೇಕಿದ್ರೆ ಈ ಕಾಲಘಟ್ಟ ಬರಬೇಕಾಯಿತು. ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಬಲಿದಾನ ಮಾಡಿದವರ ಹೆಸರು ಸಂಗ್ರಾಮ್ ಸಿಂಗ್, ವಿಧಿ ಸಿಂಗ್, ಮೆಹತಾಬ್ ಸಿಂಗ್, ದೇವಿದೀನ್ ಪಾಂಡೆ. 4,32,000 ಜನ ಆ ಮಂದಿರಕ್ಕಾಗಿ ಬಲಿದಾನವನ್ನು ಮಾಡಿದರು. ಕ್ಷತ್ರಿಯ, ಆ ಸೂರ್ಯವಂಶದ ಕ್ಷತ್ರಿಯರು ಹೇಳ್ತಾರೆ, ಇವತ್ತಿನಿಂದ ನಾವು ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ, ತಲೆಗೆ ಪಗಡಿಯನ್ನು ಧರಿಸೋದಿಲ್ಲ, ನಮ್ಮ ರಾಮಲಲ್ಲ ಮಂದಿರದಲ್ಲಿ ಕೂರೋವರೆಗೆ ನಾವು ಯಾರು ಕೂಡ ಛತ್ರಿಯನ್ನು ಧರಿಸೋದಿಲ್ಲ, ಮದುವೆಯನ್ನು ಕೂಡ ನಾವು ಬಹಳ ಅದ್ದೂರಿಯಾಗಿ ಆಗೋದಿಲ್ಲ ಅಂತ ಹೇಳಿ ಶಪಥವನ್ನ ಗ್ರಹಣ ಮಾಡ್ತಾರೆ. ಅವರೆಲ್ಲರೂ ಕೂಡ ಮೊನ್ನೆ ಊರ್ವಶಿ ಕುಂಡದಲ್ಲಿ ಕುಳಿತು ಎಷ್ಟು 500 ವರ್ಷಗಳ ನಂತರ ತಮ್ಮ ಶಪಥವನ್ನು ಪೂರೈಸಿ ತಮ್ಮ ತಲೆಗೆ ಆ ಪಗಡಿಯನ್ನು ತೊಟ್ಕೊಂಡ್ರಲ್ಲ, ಅದು ನೋಡಬೇಕಿದ್ರೆ ಈ ಜನಾಂಗ ಬರಬೇಕಾಯಿತು, ಈ ಕಾಲಮಾನ ಬರಬೇಕಾಯಿತು. ಎಷ್ಟು ಕಾಲದ ನಂತರ ಕಾಶಿಯ ವಿಶ್ವನಾಥನ ಮಂದಿರದ ಒಳಗಡೆ ಇವತ್ತು ಶೃಂಗಾರ ಗೌರಿಯ ಪೂಜೆ ಆಗ್ತಾ ಇದೆ. ಹಾಗಾಗಿ ಒಂದು ಅದ್ಭುತವಾದಂತಹ ಬದಲಾವಣೆ ಆಗ್ತಾ ಇದೆ. ಇದರ ಹಿಂದೆ ಒಂದು ನಿಯೋಜನೆ ಇದೆ, ಯೋಜನಾಬದ್ಧವಾದಂತಹ ಕೆಲಸ ಇದೆ. 100 ವರ್ಷದ ಬಳಿಕ ನನ್ನ ಸಮಾಜ ಎಲ್ಲಿರಬೇಕು ಅಂತ ಇವತ್ತು ನೀವು ಕನಸು ಕಾಣ್ತೀರಿ ಅಂತ ಆದ್ರೆ ಅದಕ್ಕಾಗಿ ಇವತ್ತಿನಿಂದಲೇ ಒಂದು ಯೋಜನಾಬದ್ಧವಾದಂತಹ ಕೆಲಸವನ್ನು ಆರಂಭ ಮಾಡಿ. ನಮ್ಮ ಹಿರಿಯರು ಮಾಡಿದ ಹಾಗೆ ನಾವು ಬೆಂಕಿಗೆ ಹಾರಬೇಕಾಗಿಲ್ಲ, ಕತ್ತಿಯನ್ನು ಹಿಡಿದು ರಣಾಂಗಣಕ್ಕೆ ಧುಮುಕಬೇಕಾಗಿಲ್ಲ, ಬಲಿದಾನವನ್ನು ಮಾಡಬೇಕಾಗಿಲ್ಲ. 5 ರೀತಿಯ ಪರಿವರ್ತನೆಗಳನ್ನು ನಮ್ಮ ಸಮಾಜದಲ್ಲಿ ಮಾಡಬೇಕು. 5 ರೀತಿಯ ಪರಿವರ್ತನೆಗಳು. ಮೊದಲ ಪರಿವರ್ತನೆ ಯಾವುದು ಕೇಳಿದ್ರೆ ಸ್ವಬೋಧ. ನಾವು ಯಾರು ಅನ್ನುವಂತಹ ಬೋಧವನ್ನು ನಾವು ಬೆಳೆಸಿಕೊಳ್ಳಬೇಕು. ಈ ದೇಶ 47ರಲ್ಲಿ ಹುಟ್ಟಿದಂತಹ ನವಭಾರತ ಅಲ್ಲ. ವ್ಯಾಸ, ಭಾಸ, ಕಾಳಿದಾಸ, ಬುದ್ಧ ಕನಕ ಕನಕದಾಸ, ಬುದ್ಧ ಬಸವ ಕನಕದಾಸ, ವರಹ ಮಿಹಿರ, ಭಾರವಿ ಇವರೆಲ್ಲ ಹಿರಿಯರು ಬದುಕಿದಂತ ಸುಶ್ರುತ, ಕಣಾದ, ಭರದ್ವಾಜ, ಪತಂಜಲಿ ಈ ಎಲ್ಲ ಮಹಾಪುರುಷರ ಪರಂಪರೆ 1000 ವರ್ಷದಿಂದ ನಡೆದುಕೊಂಡು ಬಂದಂತ ಈ ಪರಂಪರೆ ಇದು ಯಾವುದೋ ಸ್ವಾತಂತ್ರ್ಯ ನಂತರ ಹುಟ್ಟಿದಂತ ಪರಂಪರೆ ಅಲ್ಲ. ನಮ್ಮ ಯಾವುದೇ ಮಕ್ಕಳ ಪ್ರಾಥಮಿಕ ಶಾಲೆಯ ಗೋಡೆಗಳ ಮೇಲೆ ಹೋಗಿ ನೋಡಿ, ಎಲ್ಲ ಶಾಲೆಗಳಲ್ಲಿ ನೀವು ನೋಡಬಹುದು. ಯಾರನ್ನು ಕೇಳಿದ್ರೆ 47ರ ನಂತರದ ಕವಿಗಳನ್ನ, 47ರ ನಂತರದ ರಾಜಕಾರಣಿಗಳ ಫೋಟೋ ಮಾತ್ರ ಇತ್ತು ನಾವು ಸಣ್ಣವರಿದ್ದಾಗ. ಅದರ ಹಿಂದಿನ ಭಾರತವನ್ನು ನಾವು ಮರೆತು ಬಿಟ್ಟಿದ್ವಿ. ಆದರೆ ಇವತ್ತು ಆ ಎಲ್ಲ 1000 ವರ್ಷದ ಇತಿಹಾಸ ಇರುವಂತಹ ಭಾರತವನ್ನ ನೆನಪಿಸಿಕೊಳ್ಳಬೇಕು. ನಮ್ಮ ತನವನ್ನು ನಾವು ಜಾಗೃತ ಮಾಡಬೇಕು. ನರಹರಿಯ ಪಾಂಚಜನ್ಯ, ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ, ಮಂತ್ರತಂತ್ರ ಆವಾಸ, ಕಿವಿಯ ಮೊರೆದ ಮೇಘದೂತ, ಕರುಳ ಕೊರವ ಕುರುಕ್ಷೇತ್ರ ಇದೆಲ್ಲವೂ ಕೂಡ ನಮ್ಮದು ಅನ್ನುವಂತಹ ಪ್ರಜ್ಞೆಯನ್ನ ನಮ್ಮ ಮಕ್ಕಳಲ್ಲಿ ಮೂಡಿಸಬೇಕು. ಆ ಮೂಲಕ ಸ್ವಬೋಧದ ಜಾಗೃತ ಆಗಬೇಕು. ಆ ಸ್ವಬೋಧ ಜಾಗೃತ ಆದರೆ ತನ್ನಿಂದ ತಾನೇ ನಮ್ಮೆಲ್ಲ ಮಕ್ಕಳು ರಾಷ್ಟ್ರಭಕ್ತರಾಗ್ತಾರೆ. ಈ ಮಣ್ಣಿಗಾಗಿ ತ್ಯಾಗವನ್ನು ಮಾಡೋದಕ್ಕೆ, ಬಲಿದಾನವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. कोई सिख, कोई जाट मराठा, कोई गुरका, कोई मद्रासी, सरहद पे मरने वाला वो हर कोई भारतवासी, वो हर कोई भारतवासी. ಯಾವುದೇ ಭೇದ ಇಲ್ಲದೆ ಈ ತಾಯಿಗಾಗಿ ಬಲಿದಾನ ಮಾಡೋದಕ್ಕೆ ಮುಂದೆ ಬರ್ತಾರಲ್ಲ, ಅವರು ಇರುವುದು ಯಾವುದು ಕೇಳಿದ್ರೆ ರಾಷ್ಟ್ರಭಕ್ತಿ. ಇವತ್ತು ಬ್ರಿಜೇಶ್ ಚೌಡ ಅವರು ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ, ಆಗ ಬಂದಂತ ಮಾಣಿಲದ ಸ್ವಾಮೀಜಿ ಅವರು ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಆದ್ರೆ ಅವ್ರು ಯಾರು ಕೂಡ ಇಲ್ಲಿ ಹೊಟ್ಟೆಗೆ ಅನ್ನ ಇಲ್ಲ, ಉದ್ಯೋಗ ಬೇಕು ಅಂತ ಹೇಳಿ ಮಾಡಿದಲ್ಲ. ಅದೊಂದು ಫ್ಯಾಷನ್, ಅದು ಸೇನೆಯಲ್ಲಿ ಕೆಲಸ ಮಾಡಬೇಕು. ತಾಯಿ ಭಾರತಿಗಾಗಿ ಬಲಿದಾನವನ್ನು